ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭಾರೀ ಪ್ರಮಾಣದ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಏರ್ಪೋರ್ಟ್ನ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದು ಸುಮಾರು 14 ಕೋಟಿ ಮೌಲ್ಯದ ಗಾಂಜಾ ಸಿಗರೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಳೆದ 18 ದಿನದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ. ಎಷ್ಟೇ ಚೆಕಿಂಗ್ ಇದ್ರೂ ಕೂಡ ಇಂಥ ಒಂದಷ್ಟು ಪ್ರಯತ್ನಗಳು ಆಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ ನಾವಿವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸಣ್ಣ ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಇದ್ದರೆ, ಅದು ಹೆಚ್ಚಿನ ತೂಕ ಇರುವಂಥ ಬ್ಯಾಗ್ಗಳಿದ್ರೇ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಏರ್ಪೋರ್ಟ್ನಲ್ಲಿ ಗಾಂಜಾ ಸಾಗಿಸೋದು, ಸಿಗರೆಟನ್ನು ಸಾಗಿಸ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಅವರಿಗೆ ಧೈರ್ಯ ಇರಬೇಕು. ಜೊತೆಗೆ ಪಾಸ್ ಆಗಿಬಿಡ್ತೀವಿ, ಹೇಗೂ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಬಂಡ ಧೈರ್ಯ. ಜೊತೆಗೆ ನೋಡ್ತಾ ಇದ್ರಿ, ಈಗ ವಶಕ್ಕೆ ಪಡೆದಂಥ ಗಾಂಜಾ 14 ಕೋಟಿ ಮೌಲ್ಯದ ಗಾಂಜಾ ಸಿಗರೆಟ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸೊ 14 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಕಳೆದ 18 ದಿನಗಳಲ್ಲಿ ಆದಂಥ ಕಾರ್ಯಾಚರಣೆ. ಹೈಡ್ರೋ ಗಾಂಜಾ ಹಾಗೆ ಸಿಗರೆಟನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲ ವಿದೇಶದಿಂದ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ವಸ್ತುಗಳು. ಬ್ಯಾಂಕಾಕ್ ಸೇರಿದ ಹಾಗೆ ವಿದೇಶದಿಂದ ಬಂದಿದ್ದವರ ಬಳಿ ಇದೆಲ್ಲ ಪತ್ತೆಯಾಗಿದೆ. ಇದು ಕೆಂಪೇಗೌಡ ಏರ್ಪೋರ್ಟ್ನ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ನವರು ಮಾಡಿದಂಥ ಚೆಕ್ನಲ್ಲಿ 14 ಕೋಟಿ 22 ಲಕ್ಷದ ಟೋಟಲ್ 38.64 kg ಗಾಂಜಾ, 2.38 ಲಕ್ಷ ಮೌಲ್ಯದ ಸಿಗರೆಟ್, 8 ಬಗೆಯ ವಿವಿಧ ಪ್ರಾಣಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಳೆದ 18 ದಿನಗಳ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಗಾಂಜಾ ಮುಂತಾದಂಥ ಮಾದಕ ವಸ್ತುಗಳು ಸಿಕ್ಕಿದೆ. ಮೆಟ್ರೋ ನಿಲ್ದಾಣ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ. ಅಪರಿಚಿತ ವ್ಯಕ್ತಿಯಿಂದ BMRCL ಇಮೇಲ್ ಐಡಿಗೆ ಸಂದೇಶವನ್ನು ಕಳಿಸಲಾಗಿದೆ. ಮೆಟ್ರೋ ನಿಲ್ದಾಣವನ್ನು ಬ್ಲಾಸ್ಟ್ ಮಾಡ್ತೀನಿ, ಸ್ಫೋಟ ಮಾಡ್ತೀನಿ ಅಂತ ಅಪರಿಚಿತ ವ್ಯಕ್ತಿ BMRCL ಇಮೇಲ್ಗೆ ಒಂದು ಮೆಸೇಜನ್ನು ಕಳಿಸಿದ್ದಾನೆ. ಸೊ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣೆಗೆ BMRCL ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನವೆಂಬರ್ 14ರ ರಾತ್ರಿ 11:30 ಸುಮಾರಿಗೆ ಒಂದು ಮೇಲ್ ಬಂದಿರುತ್ತೆ. ಅದರಲ್ಲಿ ಈ ಥ್ರೆಟ್ ಇರುತ್ತೆ. ಪರಿಶೀಲನೆ ನಡೆಸಿ ಇಮೇಲನ್ನು BMRCL ಅಧಿಕಾರಿಗಳು ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಜೊತೆಗೆ ಈತ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ, ನನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ, ಹಾಗಾಗಿ ನಾನು ಒಂದು ಮೆಟ್ರೋ ಸ್ಟೇಷನನ್ನು, ನಿಮ್ಮ ಒಂದು ಮೆಟ್ರೋ ನಿಲ್ದಾಣವನ್ನು ಬ್ಲಾಸ್ಟ್ ಮಾಡಬೇಕಾಗತ್ತೆ. ನಾನು ಉಗ್ರಗಾಮಿ ಇದ್ದಂತೆ, ಅದರಲ್ಲೂ ಕನ್ನಡಿಗರ ವಿರುದ್ಧ ಇರುವಂಥ ಉಗ್ರಗಾಮಿ ನಾನು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಯಾರು ಈ ಮೇಲನ್ನು ಕಳಿಸಿರೋದು ಏನು ಅಂತ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಶಿವಪ್ರಸಾದ್, ಏನಿದು ಮೇಲ್ ಯಾವತ್ತು ಬಂತು, ಜೊತೆಗೆ ಆ ಮೇಲ್ನ ಡೀಟೇಲ್ಸ್ ಏನಿದೆ ಅಂತ? ರಾತ್ರಿ 11:30 ಸುಮಾರಿಗೆ ಒಂದು ಬೆದರಿಕೆ ಇಮೇಲ್ ಬಂದಿರತಕ್ಕಂಥದ್ದು. ಮೆಟ್ರೋ ನಿಲ್ದಾಣ ಸ್ಫೋಟಿಸೋದಾಗಿ ಇಮೇಲ್ ಬೆದರಿಕೆಯನ್ನು ಅಪರಿಚಿತ ವ್ಯಕ್ತಿ ಮಾಡಿದ್ದಾನೆ. BMRCL ಅಧಿಕೃತ ಇಮೇಲ್ಗೆ ಸಂದೇಶವನ್ನು ರವಾನೆ ಮಾಡಿರತಕ್ಕಂಥದ್ದು. ಆದ್ರೆ ಈ ಒಂದು ಮೇಲ್ ನಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ, if ever I come to know that your metro employees are threatening mentally to my past divorced wife ಅಂತ ಮೆನ್ಷನ್ ಮಾಡಿದ್ದಾನೆ. After duty hours to be careful, one of our metro station gets blasted. I am also a terrorist like a patriotic ಅಗೇನೆಸ್ಟ್ ಕನ್ನಡಿಗಾಸ್ ಅಂತ ಮೇಲನ್ನ ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂದ್ರೆ ಆತನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಮೆನ್ಷನ್ ಅನ್ನ ಮಾಡಿ ಮೆಟ್ರೋ ನಿಲ್ದಾಣವನ್ನು ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆಯನ್ನು ಒಟ್ಟಿ ಮೇಲನ್ನ ಮಾಡಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತೆ ರತೀಶ್ ಥಾಮಸ್ ಅಂತ ಹೇಳ ಈಗಾಗಲೇ ಆ ಒಂದು ಮೆಟ್ರೋ ಅಧಿಕಾರಿ ಅವರು ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ FIR ಅನ್ನು ದಾಖಲಿಸಿಕೊಂಡು ಆತನ ಪತ್ತೆಗೆ ಈಗಾಗಲೇ ತಲಾಶೆ ನಡೆಸಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH